ಸರ್ ಈಗ ಇದರದೊಂದು ಆಪರೇಷನ್ ಮೇಲೆ ನನಗೆ ವಿಶ್ವಾಸ ಇಲ್ಲ. ನ್ಯಾಚುರಲ್ ಬರ್ತ್ ನಲ್ಲಿ ವಿಶ್ವಾಸ ಇಟ್ರು ನಾನು. ಅಬಾರ್ಷನ್ ಮಾಡಿಸೋದೇ ಇಲ್ಲ ನಾವು, ಡೆಲಿವರಿ. ಸೊ ಹಾಗಾಗಿ ಈಗ ಫಸ್ಟ್ GT ಅವರು ಹೇಳಿಕೆ ಕೊಟ್ಟವ್ರೆ. ಇನ್ಮೇಲೆ ಸ್ವಾಭಾವಿಕವಾಗಿ JDS ಶಾಸಕರು ಒಬ್ಬೊಬ್ಬರಾಗಿ ಬರ್ತಾರೆ, ಹೊರಗೆ ಬರ್ತಾರೆ. JDS ಬಾಕಿ ಬೆಂಕಿ ಅವರೇ ಹಚ್ಕೊಂಡವ್ರೆ. ನಾವ್ ನೀರ್ ಹಾಕಿ ಹಾರಿಸ್ತಾ ಇದೀವಿ, ಸಾಯ್ಬೇಡ್ರಪ್ಪ ಇನ್ನೂ ಬದುಕಿರಿ ನೀವು ಅಂತ. ಅವರೇ ಬೆಂಕಿ ಹಚ್ಕೊಂಡವ್ರೆ. ನೀವು ವಿಶ್ವನಾಥ್ ಅವ್ರು ಬಿಟ್ಟಾಗ್ಲೇ ಬೆಂಕಿ ಹತ್ಕೊಂಡಿತ್ತು, ಹೋಗಿತ್ತದು. ಇವರು ಸ್ವಯಂಕೃತ ಅಪರಾಧ. ನಾನು ಹೇಳ್ದೆ ದೇವೇಗೌಡರು ಹೌದು ಭಾರಿ ದೊಡ್ಡ ಗಿಡ, ಒಂದು ಬೀಜ ಬೇಕು ಕುಮಾರಸ್ವಾಮಿ ಅಂತ. ಇವ್ರು ಊರೆಲ್ಲ ಇವ್ರದ್ದೇ ಬೀಜ ಬಿತ್ತ ಇದ್ರೆ ಬೇರೆಯವ್ರ ಬೀಜ ಎಲ್ಲಿ ಬಿತ್ತದು? ಒಂದ್ ಬೀಜ ಬಿತ್ತರೆ ಅಂದ್ರೆ ಒಬ್ಬ ಫ್ಯಾಮಿಲಿ ಒಬ್ಬ ಬಂದ್ರೆ ಸಾಕು, ಮಗ ಮೊಮ್ಮಗ ಸೊಸೆ ಮೊಮ್ಮಕ್ಕಳು ಎಲ್ರೂ. ಇನ್ ಚನ್ನಪಟ್ಟಣಕ್ಕೆ ತಗೊಂಬಂದ್ ನಿಖಿಲಿ ನಿಲ್ಲಿಸ್ಬೇಕಾಗಿತ್ತ ಪಾಪ ಹುಡುಗನ್ನ. ಗೊತ್ತಿತ್ತು ನಿಮಗೆ, ಯೋಗೀಶಲ್ಲಿ ಜನಾನುರಾಗಿದ್ದಾರೆ. ಅವನಿಗೆ BJP ಬಂದು ಬಿಟ್ಟು ಅವನಿಂದ ಹೊರಗೆ ಹಾಕಿ ಪಾರ್ಲಿಮೆಂಟ್ ನಲ್ಲಿ ಅವನ ಕೈಯಲ್ಲಿ ದುಡಿಸ್ಕೊಂಡು ಅವನ ಹತ್ರ ಓಟ್ ತಗೊಂಡು ಪಾರ್ಲಿಮೆಂಟ್ ನಲ್ಲಿ ಎಷ್ಟು ಓಟ್ ಲೀಡ್ ಬಂತು ನಿಮ್ಗಲ್ಲಿ? ಈಗ ಯಾಕೆ ಬರ್ಲಿಲ್ಲ? ಅದಕ್ಕೆ ಇನ್ನ ವಂಶ ಪಾರಂಪರ್ಯ ರಾಜಕಾರಣ ನಡೆಯಲ್ಲ. ಏನೋ ಒಬ್ರು ಇರ್ಬೋದು, ಎಸ್ ಆಯ್ತಪ್ಪ, ನನ್ನ ನಂತರ ನನ್ನ ಮಗ ಬೆಳಿಬೇಕು, ಬೆಳೀಲಿ, ಇದಕ್ ಜನ ಒಪ್ತಾರೆ. ನೀವು ಪೂರಾ ಮನೆಯವರೆಲ್ಲ ಹೀಗೆ ಚೆನ್ನಮ್ಮ ಅಂದ್ಬಿಟ್ರೆ ಬಾಕಿ ಎಲ್ರದ್ದಾಯ್ತು, ಇಲ್ಲಿ ಯಾರು ಇನ್ನು ಉಳಿದಿಲ್ಲ ಅಲ್ಲಿ. ಪಾಪ ಆ ಅಮ್ಮ ನನಗೆ ಗೌಡ್ರ ಬಗ್ಗೆ ಆ ತಾಯಿ ಬಗ್ಗೆ ಈಗಲೂ ಗೌರವತ್ವಾದ ಭಾವನೆ ಇದೆ. ನಾನೆಂದೂ ಕೆಟ್ಟ ಶಬ್ದದಿಂದ ಇವತ್ತಿನವರೆಗೂ ದೇವೇಗೌಡರಿಗಾಗ್ಲಿ ಶ್ರೀಮತಿ ದೇವೇಗೌಡರಿಗಿಲ್ಲ, ಹೋದಾಗೆಲ್ಲ ಅವ್ರಿಗೆ ಖಾಲಿ ನಮಸ್ಕಾರ ಮಾಡಿದ್ದೀನಿ ನಾನು. ಇವತ್ತು ಕೂಡ ದೇವೇಗೌಡರ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನುಷ್ಯ ನಾನು. ಆದ್ರೆ ಮಹಾಭಾರತದ ಧೃತರಾಷ್ಟ್ರ ದುರ್ಯೋಧನ ಕೈಯಲ್ಲಿ ಹೆಂಗ್ ಸಿಗಾಕೊಂಡಿದ್ನೋ ಹಂಗೆ ಇವತ್ತು ದೇವೇಗೌಡರು ಕುಮಾರಸ್ವಾಮಿ ಕೈಯಲ್ಲಿ ಸಿಗಾಕೊಂಡವ್ರೆ. ಏನು ಮಾಡಕ, ದ್ರೋಣಾಚಾರ್ಯರು ಭೀಷ್ಮರು ಎಲ್ರು ಇದ್ರು, ಆದ್ರೆ ಒಬ್ಬನೇ ಒಬ್ಬ ಶ್ರೀಕೃಷ್ಣ ಪರಮಾತ್ಮ ಪಾಂಡವರ ಪರವಾಗಿ ನಿಂತ. ಕೃಷ್ಣ ಪಾತ್ರ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ? ಕರ್ನಾಟಕದ ಜನತೆ ಜನಾರ್ದನ ಅವರೇ ನಮ್ಮ ಪಾಲಿಗೆ ಕೃಷ್ಣ. ಅವರು ಜನ ನಮ್ಮ ಪಾಲಿಗೆ ಕೃಷ್ಣರಾಗಿ ಜನರ ಶಕ್ತಿಯ ಚಕ್ರವನ್ನ ಜನ ಚನ್ನಪಟ್ಟಣದಲ್ಲಿ ಬಿಟ್ರು. ಹಂಗೆ ಕರ್ನಾಟಕದಲ್ಲಿ ಆ ಚಕ್ರ ಬಿಡಿ ಧರ್ಮವನ್ನ ಮರುಸ್ಥಾಪನೆ ಮಾಡಿ. ಇವತ್ತು ದೇವ್ರು ಬರಲ್ಲ, ಅವತಾರ ತಗೊಳಲ್ಲ, ಬಂದ್ರೆ ಇವ್ನು ಯಾವನ ನಾಟಕದವನು ಅಂದ್ಬಿಡ್ತಾರೆ, ನಂಬಲ್ಲ ಜನ. ಅಲ್ಲಿ GT ದೇವೇಗೌಡ ಭೇಟಿ ಮಾಡೋದ್ ವಿಷಯದ ಬಗ್ಗೆ ಅವ್ರ ಮನೆಗೆ ಹೋಗಿದ್ ಬಸ್ಸಿ ಸಾರಾ ಮಹೇಶ್ ಒಂದಷ್ಟು ಏನೋ ಮಾತಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಪಾಪ ಸಾರಾ ಮಹೇಶ್ ಇನ್ನು ಎಳಸು. ಈ GT ದೇವೇಗೌಡರನ್ನ ಚೆನ್ನಾಗಿ ಇಟ್ಕೊಂಡ್ರೆ ಅವ್ನು ಯಾವತ್ತೇ ಮೇಲೆ ಆಗಿರ್ತಿದ್ದ. GTನ ಮುಗಿಸೋದಕ್ಕೆ ಸಾರಾ ಮಹೇಶ್ ಪ್ರಯತ್ನ ಪಟ್ಟ. ಕುಮಾರಸ್ವಾಮಿ ಜೊತೆಗೆ ಸೇರ್ಕೊಂಡು ಇವ್ರನ್ನ ಪ್ರಯತ್ನ ಪಟ್ಟ. ಆಗ್ಲೂ GTಗೆ ಮುಗ್ಸಕ್ಕಾಗಿಲ್ಲ. GTನೂ ಗೆದ್ರು, ಪಕ್ಕದಲ್ಲಿ ಹುಣಸೂರು ತನ್ನ ಮಗನಿಗೂ ಗೆಲ್ಲಿಸಿಕೊಂಡ್ರು. ದೇವೇಗೌಡರ ನಂತರ ಒಕ್ಕಲಿಗರಲ್ಲಿ ಶಕ್ತಿ ಇರ್ತಕ್ಕಂಥ ನಾಯಕರು GT ದೇವೇಗೌಡರು. ಹಾಗಾಗಿ ಅವರದ್ದೇ ಆದಂತ ಒಂದು ಗೌರವ ಇದೆ. ಅದಕ್ಕೆ ನಾನು ನಿನ್ನೆ ಅವ್ರ ಹುಟ್ಟದಬ್ಬಕ್ಕೆ ಅವ್ರ ಮನೆ ಹೋಗಿ, ಬೇರೆ ಯಾವ ಉದ್ದೇಶದಿಂದಲೂ ಹೋಗಿಲ್ಲ ನಾವು. ಅವ್ರಿಗೆ ಹೋಗಿ ಹಾರ ಹಾಕಿ ಅವ್ರ ಜೊತೆಲಿ ಕೂತು, ಅವರು ಧರ್ಮಪತ್ನಿ ಪಾಪ ಅನ್ನಪೂರ್ಣೇಶ್ವರಿ ಒಳ್ಳೆ ಮುದ್ದೆ ಉಪ್ಸಾರು, ಮಟನ್ ಗಿಟನ್ ಇರ್ಲಿಲ್ಲ, ಸಾಂಬಾರು, ಹುಡ್ದ ಹಬ್ಬ ಪೂಜೆ ಇತ್ತು, ಒಳ್ಳೆ ಊಟ, ಮಜ್ಜಿಗೆ ಮೊಸರು ಎಲ್ಲ ತಿಂದು ಸಂತೋಷದಿಂದ ನನ್ನ ಮೈಸೂರಿಂದ ವಾಪಸ್ ಬಂದೆ. ದೇವೇಗೌಡರನ್ನು ನಿವೃತ್ತರಾಗ್ರಿ ಅಂತ ಹೇಳೋದೇ ಇಲ್ಲ, ಇರಿ, ನಿಮ್ಮ ಕುಟುಂಬ ಅಷ್ಟೇ ಅಲ್ಲ, ಇಡೀ ಮಾನವ ಕುಲ ನನ್ನ ಕುಟುಂಬ ಅಂತ ಹೇಳ್ಕೊಳ್ಳಿ. ಅದನ್ನೇ ಹೇಳಿದ್ದು ವಸುದೇವೇ ಕುಟುಂಬಕಂ. ಎಲ್ಲರೂ ಈ ಪ್ರಜೆಗಳು ನನ್ನ ಮಕ್ಕಳು.
ಎಲ್ರಿಗೂ ನಾನು ತಂದೆ. ಆ ರೀತಿಯಾಗಿ ಎಲ್ರಿಗೂ ಉತ್ತಮವಾದಂಥ ಮಾರ್ಗದರ್ಶನ ನೀವು ಕೊಡ್ತಾ ಇರಿ. ನೀವಿರಿ, ಆರೋಗ್ಯವಾಗಿರಿ. ನಿಮ್ಮ ಮಾರ್ಗದರ್ಶನ ರಾಜ್ಯಕ್ಕೆ ನೀರಾವರಿಯಲ್ಲಿ ಎತ್ತಿದ ಕೈ ದೇವೇಗೌಡರು, ನೀರಾವರಿ ಸಬ್ಜೆಕ್ಟ್ ಬಂದಾಗ. ಸೊ ಅವ್ರ ಮಾರ್ಗದರ್ಶನ ಬೇಕು ನಮಗೆ. ಸರ್ಕಾರ ಡಿಸೆಂಬರ್ ಒಳಗಡೆ ಮುಗಿಸ್ಬಿಡ್ತೀವಿ, ಡಿಸೆಂಬರ್ ಒಳಗಡೆ ಸರ್ಕಾರ ತೆಗೆದು ಬಿಡ್ತೀವಿ ಅಂತ ದೇವೇಗೌಡ ಕೊಟ್ರು. ಏನೋ ನಡೀತಾ ಇದೆ ಸರ್ ಆ ತರ? ದೇವೇಗೌಡರು ಹೇಳಿದ್ದೆಲ್ಲ ಹೇಳಿಸಿರೋದು. ಪಾಪ ಅವರಿಗೆ ಎತ್ಕೊಂಡು ಹೋಗ್ಬೇಕು, 32 ಕಡೆ ಕರ್ಕೊಂಡು ಹೋದ್ರು. ದೇವೇಗೌಡರ ಕೈಲಿ ಹೇಳಿಸ್ತಾರೆ. ಈ ಸರ್ಕಾರ ಪ್ರಯತ್ನ ಪಡ್ತಾ ಇದ್ದಾರೆ. 50 ಕೋಟಿ 100 ಕೋಟಿ MLA ಕೊಡ್ತೀವಿ ಅಂತ ಆಸೆ ಆಮಿಷ ತೋರಿಸಿದ್ರು ಅಂತ ನಾನು ಸುದ್ದಿವಾಹಿನಿಯಲ್ಲಿ ಕೇಳಿದ್ದೀನಿ. ಸೊ ಹಾಗಾಗಿ ಅವರು ಪ್ರಯತ್ನ, BJP ಅವ್ರು ಹಿಂದಿದ್ದಾಗ ಅವರು ಆಪರೇಷನ್ ಮಾಡೇನೆ ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆದದ್ದು. ಸೊ ಅದಕ್ಕೆ ನಾನು ಹೇಳಿದೆ, ನಾರ್ಮಲ್ ಡೆಲಿವರಿ ಆದ್ರೆ ಹೆಲ್ತಿ ಆಗಿರುತ್ತೆ ಬೇಬಿ, ಆಪರೇಷನ್ ಆದ್ರೆ ಅನ್ಹೆಲ್ತಿ ಆಗಿರುತ್ತೆ, ಅದನ್ನ ಮಾಡಕ್ ಹೋಗ್ಬೇಡಿ. ನೀವು ಈಗ ಅಧಿಕಾರದ ದೂರ ಇದ್ದೀರಿ, ಪಕ್ಷ ರಾಜಕಾರಣ ದೂರ ಇದ್ದೀರಿ. ಇನ್ನು ಎಷ್ಟು ದಿನ ಇಬ್ರಾಹಿಂನವರು ವಿತೌಟ್ ಪೊಲಿಟಿಕಲ್ ಪಾರ್ಟಿ ಆಕ್ಟಿವ್ ಇರಕ್ಕೆ ಸಾಧ್ಯ? ಒಬ್ಬ ಮನುಷ್ಯ ಆಕ್ಟಿವ್ ಇರ್ಬೇಕಾದ್ರೆ ಪೊಲಿಟಿಕ್ಸ್ ಬೇಕು ಅಂತ ಇಲ್ಲ. ಜಯಪ್ರಕಾಶ್ ನಾರಾಯಣ MP ಆಗಿದ್ರ, ಅವ್ರ ಗರಡಿಯಲ್ಲಿ ಬೆಳೆದಿರೋದು ನಾವು. 75ರಿಂದ 77 ತನಕ ನಾನು ಜೈಲಲ್ಲಿದ್ದೆ, 18 ತಿಂಗಳ ಕಾಲ. ವಾಜಪೇಯಿ ಅವರು ಮಹಾನ್ ನಾಯಕರು, ನಾನಾಜಿ ದೇಶಮುಖ್ RSS ಇರ್ಬೋದು, ಆದ್ರೆ ಮಹಾನ್ ನಾಯಕರು. ಅಧಿಕಾರಕ್ಕೆಂದು ಆಸೆ ಪಟ್ಟಿಲ್ಲ ಅವರು. ಭಾವರಾವ್ ದೇಶಪಾಂಡೆ ನನ್ನ ಜೊತೆಲಿ MLA ಇದ್ರು, ತಿರುಗಾಡಕ್ ಚಪ್ಪಲಿ ಇರಲಿಲ್ಲ. ಜಗನ್ನಾಥರಾವ್ ಜೋಶಿ RSS ಇರ್ಬೋದು, ಸಾಯ್ಬೇಕಾದ್ರೆ ಆಸ್ಪತ್ರೆಯಲ್ಲಿ ಮೆಡಿಕಲ್ ದುಡ್ಡು ಕಟ್ಟಕ್ಕೆ ಇರ್ಲಿಲ್ಲ ಅವ್ರ ಹತ್ರ. ಇವರು ರಾಷ್ಟ್ರ ನಾಯಕರು. ಇದು ರಾಷ್ಟ್ರ ಭಕ್ತಿ. ಅಂತವರ ಸಂಘ ಕಟ್ಟಬೇಕು ಕರ್ನಾಟಕದಲ್ಲಿ. ಅದೇ ನನ್ನ ಪ್ರಯತ್ನ. ಆ ಪ್ರಯತ್ನದಲ್ಲಿ ಭಗವಂತ ನಮಗೆ ಕೈ ಹಿಡಿತಾನೆ, ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಅಂದ್ರೆ ಪ್ಯಾರಲಲ್ ಶಕ್ತಿ ಉದಯ ಆಗ್ಬೇಕು ಅಂತ ಈಗಾಗಲೇ ರಾಜಕೀಯವಾಗಿ ಸ್ಥಳೀಯ ಪಕ್ಷಗಳು ಸಾಯ್ತಾ ಇದ್ದವು. ನೀವು ಪರ್ಯಾಯ ನಾಯಕತ್ವ, ಪರ್ಯಾಯ ಪಕ್ಷದ ಸೃಷ್ಟಿ ಮಾಡಲಿಕ್ಕೆ ಕೊಟ್ಟಿದ್ದೀರಿ. ತಮಿಳುನಾಡಲ್ಲಿ DMK ಹೆಂಗ್ ಸಕ್ಸಸ್ ಆಯ್ತು, ಅಲ್ಲಿ EV ರಾಮಸ್ವಾಮಿ ನಾಯಕರು ಸತ್ರು, ಅವ್ರ ಸಿದ್ಧಾಂತ ಸತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.